ನಾನು ಹುಡುಗಿರ್ ಕನ್ಸೆಂಟ್ ಇಲ್ಲದೆ ಅವ್ರನ್ನ ಮುಟ್ಟೋ ತಪ್ಪು. ನನ್ಗೇನು ಮಾಡಿಲ್ಲ, ನೀನು ಅನ್ಕೊಂಡಾಗೆಲ್ಲ ಏನಿಲ್ಲ, ತಪ್ಪು ತಿಳ್ಕೊ. ನಾನೇನು ಅನ್ಕೊಳ್ಳೇ ಇಲ್ಲ. ಜೀವನಕ್ಕೆ ನೀವು ಅನ್ಕೊಂಡಿರ್ತಾರ ಅಂತ ಅಂದ. ಈ ಪ್ರಕಾರ ನಾನೇನು ಅನ್ಕೊಂಡಿರ್ಬೋದು? ಅಲ್ಲ, ಶಿವನ್ಯಾಕೆ ಅಷ್ಟು ಹತ್ರ ಬಂದಿದ್ದ? ಮಗನ್ಗೆ ಮದ್ವೆ ಮಾಡಿದ್ಮೇಲೆ ಅಜ್ಜಿ ಆಗ್ಬೇಕು, ಮೊಮ್ಮಗುನ ಆಡಿಸ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೆ ನನ್ನ ಆಸೆ ಈಡೇರೋದು ಅದ್ಯಾವ ಕಾಲಕ್ಕೂ. ಸುಹಾಸಿನಿ, ಓ ಐ ಆಮ್ ಸೋ ಸಾರಿ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ? ನಾನು ಬೇಕು ಅಂತ ಏನೂ ಹೇಳಲಿಲ್ಲ. ಅಮ್ಮ ಹಾಗೆ ಆಶೀರ್ವಾದ ಮಾಡಿದಾಗ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಪರಿಮಳ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ. ಪೇರೆಂಟ್ಸ್ ಆಗಿ ನಾವಿದ್ರಲ್ಲಿ ತಲೆ ಹಾಕೋದು ಸರಿ ಹೋಗಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಏನು ಜಾಸ್ತಿ ಕೆದಕ್ತಾ ಇಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೀವು ಏನು ಮಾತಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಇಷ್ಟಪಟ್ಟವ್ರು ಅವರು, ನಾವು ಅವರಿಬ್ರನ್ನ ಸೇರಿಸಿದೀವಿ. ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಿದೀವಿ. ಊಟ ಕಲ್ಸಿಟ್ಟು ನಾವೇ ಊಟನೂ ಮಾಡಿಸ್ಬಹುದು. ಆದ್ರೆ ಅದನ್ನ ನುಂಗವರು ಅವರೇ ಆಗಿರ್ಬೇಕಲ್ವಾ? ಜಾಸ್ತಿ ಏನಾದ್ರೂ ಹೇಳಕ್ ಹೋದ್ರೆ ಈಗಿನ ಕಾಲದ ಮಕ್ಕಳು ಬುದ್ಧಿ ಮಾತನ್ನ ಕೇಳಲ್ಲ. ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಕೋತಾರೆ. ಆದ್ರೆ ನನ್ನ ಮಗ ಮಾತ್ರ ಚಿನ್ನ. ಹೆಂಡತಿ ಜೊತೆ ಜಗಳ ಆಡ್ಕೊಂಡಿದ್ರು ಮಾವನ್ ಮನೇಲಿ ಎಲ್ಲಾ ಫಂಕ್ಷನ್ಸ್ಗೂ ಬರ್ತಾನೆ. ಅಷ್ಟಾದ್ರೂ ತಿಳುವಳಿಕೆ ಇದೆಯಲ್ಲ ಅಂತ ನಾವು ಸಮಾಧಾನ ಪಟ್ಕೋಬೇಕು. ಐ ರಿಯಲಿ ಅಪ್ರಿಷಿಯೇಟ್ ವಿಕ್ಕಿ. ಸುಹಾಸಿನಿ, ನೀನು ತುಂಬಾ ತಡವಾಗಿ ಬಂದು ತುಂಬಾನೇ ಗಡಿಬಿಡಿ ಮಾಡಿಬಿಟ್ಟೆ. ನೀ ಬಂದು ಕೆಲಸ ಮುಗ್ದಿದ್ರೆ ನಿನ್ನ ಮನೆ ದಾರಿ ನಾನು ತೋರಿಸ್ಬೇಕಾಗಿಲ್ಲ ಅಂದ್ಕೊಡ್ತೀನಿ. ಕೂಲಮ್ಮ, ಏನೋ ಮನಸ್ಸಲ್ಲಿ ಒಂದು ಸಣ್ಣ ನೋವಿತ್ತು, ಅದು ಬಾಯಿಯಿಂದ ಬಂದ್ಬಿಡ್ತು ಅಷ್ಟೇನೆ. ಸರಿ ಪರಿಮಳ, ನಾನು ಹೊರಡ್ತೀನಿ. ಪರಿಮಳ, ಅವಳ ಅಂದಾಗ ಏನೂ ಆಗಿಲ್ಲ. ಮಕ್ಕಳ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ. ಹೌದು ಚಿಕ್ಕತ್ತೆ, ಅಮ್ಮ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳಿದ್ರು ಅಷ್ಟೇ. ಅವ್ರು ಹೇಳಿರೋ ಥರ ಏನೂ ಇಲ್ಲ. ಸಂಸಾರ ಅಂದಮೇಲೆ ಸ್ವಲ್ಪನಾದರೂ ಆಚೀಚೆ ಆಗತ್ತೆ ಪರಿಮಳ. ಇಬ್ರು ಬೆಳೆದಿರೋ ವಾತಾವರಣ ಬೇರೆ ಬೇರೆ. ಅದ್ರ ಹೊರತಾಗೂ ಇಬ್ಬರಲ್ಲೂ ತುಂಬಾನೇ ಹೊಂದಾಣಿಕೆ ಇದೆ. ನನ್ನ ಮಗಳಿಗೆ ಇಲಿ ಹೋದ್ರೂ ಉಲಿ ಹೋದಾಗೆ ಕಾಣುತ್ತೆ. ಅವಳು ಹೇಳೋ ತರ ಏನೂ ಆಗಿಲ್ಲ, ಆಗೋದೂ ಇಲ್ಲ. ಹೌದು ಚಿಕ್ಕತ್ತೆ.
ಫೀಲ್ ಮಾಡ್ಕೋಬೇಡಿ. ಮನೇಲಿ ಏನಾಯ್ತು ಅಂದ್ರೆ ಎಷ್ಟೋ ಸಮಸ್ಯೆಗಳನ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದಾಗದೇ ಸಾಲ್ವ್ ಆಗೋಗುತ್ತೆ. ನಾನೇನಾದರೂ ಸುಮ್ಮನಿದ್ದಿದ್ರೆ ವಿಕ್ಕಿ ಆರ್ತಿನೂ ಒಂದಾಗ್ಬಿಡ್ತಿದ್ರು. ನಾನು ಏನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ನೋ ಇವಾಗ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು. ಈಗ ಸಮಸ್ಯೆ ಕೇವಲ ವಿಕ್ಕಿ ಮತ್ತು ಆರ್ತಿ ಮಧ್ಯ ಇಲ್ಲ, ಆರ್ತಿ ಫ್ಯಾಮಿಲಿ ಕೂಡ ಇವಾಗ ಇನ್ವಾಲ್ವ್ ಆಗಿದೆ. ಮೊದಲೇ ಮಿಡಲ್ ಕ್ಲಾಸ್ ಜನ 3ನ್ನ 6 ಮಾಡಿ ಕಬ್ಬಿ ಎಬ್ಬಿಸ್ತಾರೆ. ನನಗೆ ಬೇಕಾಗಿದ್ದು ಅದೇ ತಾನೇ. ಅಮ್ಮ ಹೊರಡೋಣ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಡಿ ವೇದಾಂತ್. ಅಮೂಲ್ಯ ಏನು ಅನ್ಕೊಂಡ್ಲೋ ಏನೋ. ಅಟ್ಲೀಸ್ಟ್ ನಾನು ಮುತ್ಕೊಡೋಕೆ ಬಂದಿದ್ದು ಅಂತ ಹೇಳ್ಬಿಡ್ಬೇಕಿತ್ತು. ಅವ್ರು ಪ್ರಶ್ನೆ ಮಾಡಿದ ರೀತಿಗೆ ಧೈರ್ಯ ಎಲ್ಲ ಹಾಳಾಗಿ ಹೋಯ್ತೇನೋ. ವೇದಾಂತ್, ಯಾರನ್ನಾದ್ರೂ ಹುಡುಕ್ತಾ ಇದೆಯಾ ವೇದಾಂತ್? ಹೌದಮ್ಮ. ಯಾರನ್ನು ಹುಡುಕ್ತಿದ್ಯಾ? ನಾನಾ? ಯಾರನ? ಯಾರು ಇಲ್ವಲ್ಲ. ಮತ್ ಈಗ ತಾನೇ ಹೌದು ಅಂದೆ. ಅಮ್ಮ, ಅಜ್ಜಿ ಮತ್ತೆ ಆದ್ಯ ಬಂದಿದ್ದಾರಲ್ಲ, ಅವ್ರನ್ನು ಕರ್ಕೊಂಡು ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಮ್ಮ, ವಿಕ್ಕಿ, ಸಾರ್ಥಕ್, ಆದ್ಯ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ನಾವು ಹೊರಡೋಣ. ನಡಿ ವೇದಾಂತ್, ವೇದಾಂತ್ ವಾಶ್ರೂಮಲ್ಲಿತ್ತು. ಇದು ವಾಚ್ ಚೆನ್ನಾಗಿದೆ ಅಂತ ಅದಿತಿ ಕಟ್ಕೊಂಡಿದ್ಲು. ಮೋಸ್ಟ್ಲಿ ರೂಮಲ್ಲೇ ಮರ್ತು ಬಿಟ್ಬಿಟ್ಟಿದ್ಲು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಗೆಟಿಂಗ್ ಇಟ್. ಸ್ಪಾಂಟೇನಿಟಿ ಅಂದ್ರೆ ಇದು. ಚೆನ್ನಾಗಿ ತೇಪೆ ಹಚ್ಚತೆ ಬಿಡು. ವೇದಾಂತ್, ಅಮ್ಮ ಹೊರಡೋಣ. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಇಲ್ಲಿಂದಾನೆ ಹೊರಡ. ಆರ್ತಿ, ಸಮಾಧಾನ ಮಾಡ್ಕೋ ಆರ್ತಿ. ಅದಕ್ಕೆ ಮೊದಲೇ ವಿಕ್ಕಿ ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ. ನಮ್ಮ ಸಂಬಂಧ ಹೀಗಾಗಿದೆ ಅಂತ ನಾನು ಒಬ್ಬಳೇ ಕೊರಗ್ತಾ ಇದ್ದೆ. ಆದರೆ ನನ್ನ ಪರಿಸ್ಥಿತಿ ವಿಕ್ಕಿ ಅವರಿಗೆ ಅರ್ಥ ಆಗುತ್ತೆ, ಎಲ್ಲನೂ ಮೊದಲಿನ ಥರ ಆಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಿದ್ದೆ. ಈಗ ನೋಡಿದ್ರೆ ವಿಷಯ ಅಮ್ಮಗೂ ಗೊತ್ತಾಯ್ತು. ಮೊದಲೇ ಅಮ್ಮನ ಆರೋಗ್ಯ ಸರಿ ಇಲ್ಲ. ಅಮ್ಮ ಒಳಗೆ ಹಿಂಸೆ ಪಟ್ರೆ ಅಪ್ಪ ವಿಕ್ಕಿನ ಕರೆಸಿ ಏನಾಯ್ತು ಅಂತ ವಿಚಾರಿಸ್ಲೂಬಹುದು. ಆಗೇನಾದ್ರೂ ಆದರೆ ವಿಕ್ಕಿ ಏನು ಹೇಳ್ತಾರೆ? ಮನೆಗಳ ಮಧ್ಯೆ ಸುಮ್ಮನೆ ರಗಳೆ ಆಗುತ್ತಲ್ಲ. ಅದಕ್ಕೆ ಅರ್ಥ ಆಗ್ತಿದೆ ಆರ್ತಿ. ಆದರೆ ಆಗಿರೋ ವಿಷಯನ ಆಗಿರೋ ಥರನೇ ಬಿಡೋಕ್ಕಾಗಲ್ಲ ಅಲ್ವಾ? ಅಜ್ಜಿ ಚಿಕ್ಕತ್ತೆ ಹತ್ರ ಮಾತಾಡ್ತಾ ಇದ್ದಾರೆ, ಸಮಾಧಾನ ಕೂಡ ಮಾಡ್ತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ತಾರೆ. ಈ ವಿಷಯ ದೊಡ್ಡದಾಗಲ್ಲ ಅಂತ ಅನಿಸ್ತಾ ಇದೆ. ಆದರೆ ವಿಕ್ಕಿ ಅಣ್ಣ ನಿನ್ನ ಪ್ರೀತಿಸ್ತಾ ಇಲ್ಲ ಅನ್ನೋ ವಿಷಯನ
ತಲೆನ ತೆಗ್ದು ಹಾಕ್ಬಿಡು. ಹೇಗೆ ಅದಕ್ಕೆ ತೆಗ್ದಾಕಾಗುತ್ತೆ? ಸದ್ಯದ ಪರಿಸ್ಥಿತಿ ಇರೋದೇ ಆಗಲ್ವಾ? ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೆ. ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಒಂದು ವಿಷಯ ನಂಗೆ ಚೆನ್ನಾಗಿ ಗೊತ್ತು, ಅದು ನಿನಗೆ ಗೊತ್ತಿಲ್ಲ ಅಷ್ಟೆ. ಅವನ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತ ಒಂದು ಕ್ಷಣಕ್ಕೂ ಅನ್ಕೊಳಕ್ಕೆ ಹೋಗ್ಬೇಡ ಆರ್ತಿ. ಅವನಿಗೆ ನಿನ್ನಲ್ಲಿ ಪ್ರೀತಿ ಇರಲಿಲ್ಲ ಅಂದಿದ್ರೆ ನೀನು ಉಪವಾಸ ಇದೆಯಾ ಅಂತ ಅವನು ಉಪವಾಸ ಇರ್ತಿದ್ನಾ? ಏನು ಹೇಳ್ತಿದ್ದೀರಾ ಅದಕ್ಕೆ? ವಿಕ್ಕಿ ಅವರು ಉಪವಾಸ ಇದ್ರಾ? ನಿಜವಾಗ್ಲೂ? ಅದವ್ ನನ್ನ ಹತ್ರನೂ ಹೇಳಿಲ್ಲ. ಆದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅವ್ನು ಇಡೀ ದಿನ ಮನೆಯಲ್ಲೇ ಇದ್ದ. ಒಂದು ಗ್ಲಾಸ್ ಹಾಲು ಕೂಡ ಕುಡ್ದಿಲ್ಲ ಅವನು. ಅವನ ಕೋಪ ತಾಪ ಏನೇ ಇದ್ರೂ ಅದು ನಿಮಗೂ ಪ್ರೀತಿ ಮಧ್ಯೆ ಬರೋದಿಲ್ಲ ಆರ್ತಿ. ಇದನ್ನು ಕೇಳಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಅದಕ್ಕೆ. ಆದರೆ ವಿಕ್ಕಿ ಅವರು ನನ್ನನ್ನು ಮೊದಲಿನ ಥರ ನೋಡ್ತಿಲ್ಲ. ನಿನ್ನ ಆ ಥರ ನೋಡೋಕ್ಕಾಗಲ್ಲ ಅಂತಲೂ ಬಾಯಿ ಬಿಟ್ಟು ಹೇಳ್ತಾರೆ. ಅದು ಕೋಪದಲ್ಲಿ ಬರೋ ಮಾತಷ್ಟೇ ಆರ್ತಿ. ನಿಜವಾದ ಪ್ರೀತಿ ಎಂಥ ಸಂದರ್ಭದಲ್ಲೂ ದೂರ ಆಗೋಕ್ಕಾಗಲ್ಲ. ಅಥವಾ ನಿನ್ನ ದೂರ ಮಾಡ್ಕೋಬೇಕು ಅನ್ನೋದು ಅವನ ಉದ್ದೇಶನೂ ಅಲ್ಲ, ಅವನಿಗೆ ಅದು ಇಷ್ಟನೂ ಇಲ್ಲ. ಅವ್ನು ಯಾವತ್ತೂ ಸೀರಿಯಸ್ ಆಗಿದ್ದವನಲ್ಲ. ಲೈಫಲ್ಲಿ ಎಲ್ಲದರಲ್ಲೂ ಉಡಾಫೆ, ಕೇರ್ಲೆಸ್ ಮೈಂಡ್ಸೆಟ್ ಅವನದು. ಆದರೆ ನಿನ್ನ ವಿಚಾರದಲ್ಲಿ ಮಾತ್ರ ಅವ್ನು ಸಿಕ್ಕಾಪಟ್ಟೆ ಸೀರಿಯಸ್ ಮತ್ತು ಸಿನ್ಸಿಯರ್ ಆರ್ತಿ. ಆದರೆ ಲೈಫಲ್ಲಿ ಅವನೇನಾದ್ರು ಇಷ್ಟೊಂದು ಹಚ್ಕೊಂಡಿದ್ದಾನೆ ಅಂದರೆ ಅದು ನೀನೇ. ಬಹುಶಃ ಲೈಫ್ ಲಾಂಗ್ ಅವನ ದಿನ ಹುಚ್ಚನ್ ಥರನೇ ಪ್ರೀತಿಸ್ತಾನೆ. ಹುಚ್ಚ ಪ್ರೀತಿ ಯಾವಾಗಲೂ ಒಂದಷ್ಟು ಅತಿರೇಕದಲ್ಲೇ ಇರುತ್ತೆ ಆರ್ತಿ. ಆದರೆ ಅದು ಅದ್ರದ್ದು ಮೈನಸ್ ಅಲ್ಲ, ಅದೇ ಅದ್ರದ್ದು ಹೆಗ್ಲಿಕ್ಕೆ. ನಿನ್ನೆದ್ರು ಅವ್ನು ಹೇಗೆ ಕಾಣ್ತಿದ್ದಾನೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕಣ್ಣು ಮುಚ್ಕೊಂಡು ಅವನ ಗಮನಿಸು. ಅವ್ನು ಇವಾಗ್ಲೂ ನಿನ್ನ ಪ್ರೀತಿಗೆ ಒಪ್ಸೋಕೆ ಒದ್ದಾಡ್ತಿದ್ ವಿಕ್ಕಿನೇ. ಅವ್ನು ಇವಾಗ್ಲೂ ನಿನ್ನ ಮೊದಲಿನ ಥರನೇ ಪ್ರೀತಿಸ್ತಾನೆ ಆರ್ತಿ, ಚೂರು ಕಮ್ಮಿ ಇಲ್ಲದೆ. ಆಗ ನಡೆದಿದ್ದ ಕನಸ ಸುಳ್ಳೆ ಪುಳ್ಳೆ ಮುಕ್ತತ್ರ ಬಂದು ಏನು ಮಾಡಕ್ಕೆ ಹೊರಟಿದ್ದ? ಇಲ್ಲಿಗೆ ರೊಮ್ಯಾನ್ಸ್ ಮಾಡೋಕೆ ಬರುತ್ತಾ? ಅಂದರೆ ಪಾಕಿಸ್ತಾನಿಗೆ ಬುದ್ಧಿನೂ ಬರುತ್ತಾ? ಟೋಟಲ್ ಕನ್ಫ್ಯೂಷನ್. ಅಕ್ಕ ಯಾಕೆ ಅಳ್ತಾ ಇದೆಯೇ? ಪ್ಲೀಸ್ ಕಣೆ, ಯಾಕೆ ಅಳ್ತಾ ಇದೆಯಾ ಅಂತಾದ್ರೂ ಹೇಳು. ಪ್ಲೀಸ್ ಏನಾಯ್ತು ಅಂತಾದ್ರೂ ಹೇಳೆ. ಪ್ಲೀಸ್ ಕಣೆ. ಅದಿತಿ ಅದಿತಿ ಏನಾಯ್ತು? ಏನಾಯ್ತು ಅಂಜು? ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಕ್ಕ, ಆದ್ರೆ ಏನು ಹೇಳ್ತಾನೆ ಇಲ್ಲ. ಅದಿತಿ ಏನಾಯ್ತು ಹೇಳೆ? ಅಳ್ತಿದ್ಯಾ? ಅಳುವಂಥದ್ದು ಏನಾಯ್ತು ಹೇಳು. ಅಂಜು, ನೀನು ಹೊರಗೆ ಹೋಗು. ಇಲ್ಲ, ನಾನು ಹೋಗಲ್ಲ. ಅಂಜು ಹೋಗು. ಸರಿ ಈಗ ಹೇಳು, ಯಾಕೆ ಕಳ್ತಿದ್ಯಾ? ಏನಾಯ್ತು? ಮುಂದಿನ ವರ್ಷ ಇದೇ ಟೈಮ್ಗೆ ನಿನ್ನ ಹೊಟ್ಟೆಲೂ ನಮ್ಮ ವಂಶದ ಕುಡಿ ಇರಲಮ್ಮ. ನನಗೂ ಅದೇ ಆಸೆ ಅಮ್ಮ. ಆದ್ರೆ ಅದ್ ನೆರವೇರ್ಬೇಕು ಅಂದ್ರೆ ಇವ್ಳು ವಾಪಸ್ ಮನೆಗೆ ಬರ್ಬೇಕು. ಅದು ಸದ್ಯದಲ್ಲಾಗೋ ಹಾಗೆ ಕಾಣ್ತಾ ಇಲ್ಲ. ಬಿಡಿ ಅಮ್ಮ, ಇದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ. ಪೇರೆಂಟ್ಸ್ ಆಗಿ ನಾವಿದ್ರೆ ತಲೆ ಹಾಕೋದು ಸರಿ ಹೋಗಲ್ಲ ಅನ್ಸುತ್ತೆ. ಅಮ್ಮ ತುಂಬ ಬೇಜಾರಲ್ಲಿದ್ದಾಳೆ ಕಣೆ. ಆರ್ತಿ ಅಕ್ಕ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ, ಮನೆ ಬಿಟ್ಟು ಬಂದಿದ್ದಾಳೆ. ಅದು ಅಮ್ಮಂಗೆ ಗೊತ್ತಾಗಿದೆ. ಈಗ ಈ ವಿಷಯ ಅಪ್ಪಂಗೂ ಗೊತ್ತಾಗುತ್ತೆ.